ಎಲೆ ಅಡಿಕೆ ಹಾಕ್ತೇನೆ. ಮತ್ತು ಎಲೆ ಅಡಿಕೆ ಹಾಕೋದ್ರಲ್ಲಿ ಒಂದು ವಿಶೇಷ ಅಂದರೆ ನಮ್ಮಲ್ಲಿ ಹಳೇ ಕಾಲದಿಂದ ನಮ್ಮಲ್ಲಿ ಹವ್ಯಕರ ಇದು ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕಿನ ಹಳೇ ಜನ ಎಲ್ಲ ಇದ್ದಲ್ಲಿ ಕಾಣ್ಬೋದು. ಇದು ಸಂಚಿ ಅಂದರೆ ಹಿಂಗೆ 5 ಕಾನಿ ಸಂಚಿ. ಹೌದು, ಇದಕ್ಕೊಂದು ತೋಟೆ ಬಿಲ್ಲಿ. ಇದೆಲ್ಲ ಶಾಸ್ತ್ರೀಯ. ಹೌದು, ಇದು ಇದು ಶಾಸ್ತ್ರೀಯವಾದ ಕವಳ ಸಂಚಿ. ಇದರಲ್ಲಿ ವಿಶೇಷ ಅಂದರೆ ಇದು ಜರ್ಮನ್ ಬೆಳ್ಳಿ ಸುಣ್ಣ ಡಬ್ಬಿ. ಇದರಲ್ಲಿ ಸುಣ್ಣ ಮತ್ತೆ ತಂಬಾಕು. ಇಲ್ಲಿ ನೋಡಿ, ಇದು ಸುಣ್ಣ ಹಾಳೆ ಆಗುದಿಲ್ಲ ಮತ್ತೆ ಗಟ್ಟಿ ಆಗುದಿಲ್ಲ ಬೇಗನೆ. ಆಮೇಲೆ ಈ ಕಡೆ ತಂಬಾಕು, ಇದು ಶುದ್ಧ ನಮ್ಮಲ್ಲಿ ಎಸಳ ತಂಬಾಕು. ಹೌದು, ಹದ ಮಾಡಿ ಹಾಕ್ಬೇಕು. ತೊಳೆದು ಇದೆಲ್ಲ ಶುದ್ಧೀಕರಿಸಿ ಹಾಕೋದು. ಹಿಂಗ್ ತಿರುಪಿ ಈ ತರ ಇದೆ. ಹೌದು, ಹಂಗ್ ಮಾಡಿ ಹಾಕಿಟ್ಬಿಟ್ರೆ ಒಂದ್ 15 ದಿವಸ ಆದ್ರೂ ತಂಬಾಕು ಇದೇ ತರಾನೇ ಇರ್ತದೆ, ಹಾಳಾಗುದಿಲ್ಲ. ಇದ್ರ ವಿಶೇಷ ಅದೇ. ಇನ್ನು ಇದೆ, ಇದು ಹಳೆ ಪದ್ಧತಿ ಅಡ್ಕತ್ರಿ, ಇದು ಹಿತ್ತಾಳಿದು. ಹೌದು, ಇದೆ. ಹೌದು, ಅಡಕೆ ಕಟ್. ಹೌದು, ಈಗ ನೋಡಿ, ಇದು ಸುಣ್ಣ, ಇದು ಅಡಕೆ, ಇದು ಅಡಕತ್ರಿ. ಈ ತರ ಅಡಕೆ ಕಟ್ ಮಾಡೋದು. ಹಿಂಗ್ ಕಟ್ ಮಾಡಿ ಈ ತರ ಎಲ್ಲ ಅಡಕೆ ಹಾಕೋದು. ನೋಡಿ, ಇದಕ್ಕೆ ಸುಣ್ಣ. ಹೌದು, ಸುಣ್ಣ ಯಾವಾಗಲೂ ಬಂತು. ಇದರಲ್ಲಿ ಸುಣ್ಣ ಬೆರಳು ಹಾಕಿ ಹಿಂಗೆ ತೆಗಿಬಾರ್ದು, ಅದರಿಂದ ನಮ್ಮ ಕೈಗೆ ಬೆರಳಿಗಿರೋ ಹೌದು ಸೇರ್ತದೆ. ಅದಕ್ಕಾಗೆ ಇದು. ಹೌದು, ಇದರಲ್ಲಿ ಹಿಂಗೆ ತೆಗೆದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ನಾವು ಸುಣ್ಣ ಹಚ್ಕೊಂಡ್ಬಿಡೋದು. ಇಷ್ಟು ಮಾಡಿ ತಂಬಾಕು ಹಾಕಿ. ಹೌದು, ಅದೆಲ್ಲರೂ ತಿನ್ನಬಾರ್ದಲ್ಲ. ಹೌದು, ತಂಬಾಕು ಆರೋಗ್ಯಕ್ಕೆ ಹಾನಿ. ನಾನು ತಿಂತೇನೆ, ನೀವು ಯಾರು ತಿನ್ನಬೇಡಿ. ಮತ್ತೆ ನನಗದು ರೂಢಿ ಆಗ್ಬಿಟ್ಟಿದೆ, ನನಗೆ ಈಗ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಹಾಕ್ತಾ ಇದ್ದೆ. ಇದು ನಾನು ಸಾಮಾನ್ಯ ಕಾಲೇಜಿಗೆ ಹೋಗ್ತಾ ಫಸ್ಟು ಗುಟ್ಕಾ ಹಾಕ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಗುಟ್ಕಾ ಒಂದು 10 ವರ್ಷ ಗುಟ್ಕಾ ಹಾಕಿದೆ. ಈ ಥರ ಒಂದು 10 ವರ್ಷ ಗುಟ್ಕಾ ಹಾಕಿದ್ದೇನೆ. ಆಮೇಲೆ ಒಂದು ದಿವಸ ನನ್ನ ಮಗಳು ಏನೋ ಒಂದು ಮಾತಾಡಿದ್ದು ನನಗೆ ಅದೊಂದೇನೋ ಪ್ರೇರಣೆ. ಅವತ್ತು ಬಿಟ್ಟು ಇವತ್ತಿನವರೆಗೆ ಗುಟ್ಕಾ ಹಾಕಲಿಲ್ಲ. ಯಾರು ಗುಟ್ಕಾ ಹಾಕೋದು ಬೇಡ, ಬಿಲ್ಕುಲ್ ಗುಟ್ಕಾ ಹಾಕಬಾರ್ದು ಹೇಳ್ತೇನೆ ನಾನು. ಇದನ್ನಾರು ಹಾಕಿ, ಅದನ್ನು ಹಾಕ್ಬೇಡಿ. ಇದರಲ್ಲೂ ನೀವು ತಂಬಾಕು ಹಾಕಿ ನಾನು ಸಜೆಸ್ಟ್ ಮಾಡೋದಿಲ್ಲ. ನೀವು ಎಲೆ ಅಡಿಕೆ, ಸುಣ್ಣ ಇದನ್ನು ಹಾಕಿದ್ರೆ ಒಳ್ಳೆ ಜೀರ್ಣಕಾರಿ, ಒಳ್ಳೆ ಆಯುರ್ವೇದಿಕ್ ಔಷಧ. ಅದು ಬಾಯಿ ಸ್ಮೆಲ್ ಇರ್ಬೋದು, ಅಥವಾ ಆರೋಗ್ಯ ಸಂಬಂಧಿ ಏನಾದ್ರು ಇರ್ಬೋದು, ಅಥವಾ ಜೀರ್ಣಕ್ರಿಯೆಗೆ ಸಂಬಂಧ, ಇದಕ್ಕೆಲ್ಲ ಇದು ಭಾಳ ಒಳ್ಳೆ. ನಾನು ನನ್ನ 20ನೇ ವರ್ಷಕ್ಕೆ ಶುರು ಮಾಡಿದ್ದು, ನನಗೀಗ 50ನೇ ವರ್ಷ, 30 ವರ್ಷ. ಇದು ಎಲೆ ಇಡೋದು ಈ ತರ. ಇವನ್ ಪ್ಲಾಸ್ಟಿಕ್ ನಲ್ಲಿ ಹಾಕಿ. ಹೌದು, ಪ್ಲಾಸ್ಟಿಕ್ ಅದು ಬೇಗನೆ ಹಾಳಾಗೋದಿಲ್ಲ. ಈಗ ಈ ತರ ಮಾಡಿ ಇದನ್ನ ಇಲ್ಲಿಟ್ಟು ಎಷ್ಟು ಚಂದ ಬರ್ತದೆ ನೋಡಿ. ಹೌದು, ಈ ಕಾನೆ ಎಲ್ಲ ನೀವು ಒಂದು ಬೇರೆ ಬೇರೆ ಐಟಮ್ ಇಡ್ಲಿಕ್ಕೆ. ಹೌದು, ಅದಕ್ಕಾಗಿ 5 ಕಾನೆ ಬೇಕು. ಇದು ನಮ್ಮ ಹರೀಶ್ಚಂದ್ರ ನಾಯ್ಕ ಅಂತ ಹೇಳಿ ಉಮ್ಮಚ್ಕಲ್ಲಿದ್ರು. ಅವ್ರು ಮೊದಲು ನಮ್ಮ ಅಜ್ಜಂಗ ಅವರೇ ಸಂಚಿ ಹೊಲ್ದು ಕೊಡ್ತಿದ್ರು. ಅವರಿಗೆ ಗಂಟು ಬಿದ್ದು ನನಗೆ ಅದೇ ತರ ಆಗ್ಬೇಕು ಹೇಳಿ ಅವ್ರ ಹತ್ರನೇ ಹೊಲ್ಕೊಂಡು ಈ ತರ ಮಾಡಿಸ್ಬಿಟ್ರೆ ಆಯ್ತು. ನೋಡಿ, ಈಗ ಹಿಂಗ್ ಮಾಡಿ ಈ ತೋಟೆ ಬಿಲ್ಲಿನ ಈ ತರ ಸಿಕ್ಬಿಟ್ರೆ ಇದು ಶಿಸ್ತಾಯ್ತು. ಎಲ್ಲ ತೋಟೆ ಬಿಲ್ಲಿ ಅಂದ್ರೆ ಇದು ದುಡ್ಡು ಅಲ್ಲನ್ರಿ? ಹೌದು, ಹಳೆ ಕಾಲದ ತಾಮ್ರದ ಬಿಲ್ಲಿ.